ನೀನು ಪ್ರಪೋಜ ನೀನು ಮಾಡಕ್ ಹೋಗ್ಬೇಡ. ಪ್ರಪೋಜ ಅದೇ ಬರುವಂಗ್ ಮಾಡು. ಅದ ಹೆಂಗ್ ಮಾಡೋದು ಬೇಟ? ನಿನ್ಗ ಬೇರೆ ಯಾರ್ಗ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಣ್ಣಾರ ಮನೆ ತಕ್ಕ ಬಂದರೆ ಒಳ್ಳೆ ಬಾಡ್ ಹೊಡಿತಾ ಇದ್ದ. ನಾನು ಓಹೋ ಇವತ್ತು ಫುಲ್ ಮೀಲ್ಸು ಅಂದ್ಕೊಂಡು ಬಂದೆ. ಇಲ್ಲಿ ನೋಡೋ ನಮ್ಮ ಶಿಷ್ಯನೂ ಬಂದ್ಬಿಟ್ಟ. ಸಾಕು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಯ್ತೆ ಓದಿಲ್ಲ ಬಾಯ್ ಬಾಯ್. ಓದಿ ಆಯ್ತು. ಬರೀ ಹಣ್ಣುಲ್ಲೇ ಹಾಕೋದೆ, ಬೇರೆ ಸ್ಪೆಷಲ್ ಗಿಸಲ್ ತಂದು ಹಾಕು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಸ್ಮೈಲ್ ಮಾಡಮ್ಮ, ಇಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ನನ್ ಮೇಲೆ ಹಣೆ ಇಟ್ಟು ಏನ್ ಮಣ ಇವಾಗ ಎದ್ಬಿಟ್ಟೈತೈತೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಇವರು ನಮ್ಮ ಊರು ಹಾಸ್ಪಿಟ್ಲ್ ಕಾರ್ಯಕರ್ತರು ಇನ್ಸ್ಪೆಕ್ಷನ್ ನಡ್ಸ್ಕೊ ಹೋಯ್ತಾ ಇದಾರೆ ಈಗ ಆಗ್ಲೇ ಮನೆಗೆ. ಬಾ ಆಂಟಿ, ಇರ್ಲಿ ಬಾ. ಆಯ್ತು. ಇವನ ಹೆಸರು ಬೆಟ್ಟ ಅಂತ. ಇವನು ಫುಲ್ಲು ಕುಡ್ಕರು ಸಂಘಕ್ಕೆ ಅಧ್ಯಕ್ಷ. ಫುಲ್ಲು ಗ್ಲಾಸ್ ಏನೋ ಕಳ್ಕೊಂಬಿಟ್ಟಿತ್ತು ಅಂತ ಕರ್ಸಿದ್ರೆ ಏನೋ ಮಾಡ್ತಾನೆ. ಏನೋ ನಂಗೆ ಅದು ಬರ್ತದೆ ಇದು ಬರ್ತದೆ ಅಂತ ಹೇಳ್ತಿದ್ದೆ ಯಾವಾಗ್ಲೂ. ಕರ್ಸಿದ್ದೀನಿ ಈಗ. ಅದೇನೋ ನೋಡ್ತಾನೆ ಅವನೇ ಸುತ್ತಮುತ್ತ. ಅದು ಬೇಕು ಅದು ಬೇಕು ಅಂತಾನೆ. ಏನು ರೆಡಿ ಮಾಡಲ್ಲ, ಬರೀ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾನೆ. ನೋಡ್ಕೊ ಬನ್ನಿ. ಗ್ಲಾಸ್ ಏನ್ ಕಳ್ಕೊಂಡಿಲ್ಲ. ಬಿಲ್ಡಿಂಗು ಒಳಗಡೆ ಇದಾಗೈತೆ ಇದು. ಆಯ್ತು. ಎಷ್ಟು ಕುಡ್ದೆ? ಯಾರು? ನೀನು. ನಾನ್ ಕುಡ್ದಿರೋದು ಎಣ್ಣೆದ್ಲಿ ಹಾಕಂಗಿಲ್ಲ. 24/7. ನಾನು ಯಾವಾಗ ಕಾಲಿಗೆ ಹಾಪೋ ನನಗೆ ಗೊತ್ತಿಲ್ಲ. ಎಣ್ಣೆ ಕುಡಿಯಲ್ಲ. ಬಿಟ್ಬಿಟ್ಟೆ ಇವಾಗ್ಲೇ. ಯಾವಾಗಿಂದ? ಇವಾಗ್ಲೇ. ಬೆಟ್ರ ಡೈಲಿ ಹಂಗೆ ಅಂತಿದ್ದೆ, ಕುಡಿತಾನೆ ಇರ್ತಿಲ್ಲ ಬೇಟ? ಎಣ್ಣೆ ಕುಡಿದೇನೆ ಹೋದ್ರೆ ಮನ್ಸ ಏನಾರ ಬದುಕನೇನಿ. ಅದೇ ತಲೆ ಕೆಟ್ಟೋಯ್ತದೆ. BP ಮಲಗ್ರು ಅದೇ ಸ್ಟಾರ್ಟ್ ಆಗೋದು. ಮತ್ತೆ ಈಗ ತಾನೇ ಬಿಟ್ಬಿಟ್ಟೆ ಅಂದ. ನನಗ್ ಟೆನ್ಷನ್ ಆಗೋದು ಬೇಡವಲ್ಲ. ಓ, ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದೆ. ಪ್ಯಾಲೇಸ ನಾನ್ ಕಡ್ಸಲ್ವೇನಣ್ಣ. ಎಲ್ಲಿ ಕಟ್ಸಿದೆ? ಹಿಡ್ಗುರು ದೊಡ್ಡಿಲ್ಲ. AC ಪ್ಯಾಲೇಸ್ ಇದ್ದದ್ ನಿಂದು? ಇನ್ನೇನು ಬೆಟ್ಟ, ನಾವ್ ಇಷ್ಟೊಂದು ದುಡ್ದೆ ಅಷ್ಟೊಂದು ಮಾಡಕ್ಕಾಯ್ತಾವ ಬೆಟ್ಟ. ನೀನ್ AC ಪ್ಯಾಲೇಸ್ ಕಟ್ಸಿದ್ಯಾ? ಎಲ್ಲರೂ ನನ್ನ ಹತ್ರಕ್ಕೆ ಬಂದಾಗ ನಾನು ಎತ್ತಾಗ ಹೋಗೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಿಂಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡಿಯಾ? ಆಗಲ್ಲ ಆಗಲ್ಲ. ಏಕೆ? ನಿನ್ ಕೈಯಲ್ಲಿ ಆಗಲ್ಲ. ನಾನಲ್ಲ ಕಣ ಬೆಟ್ಟ. ನಿನ್ ಕೈಯಲ್ಲಿ ಆಗಲ್ಲ. ಏನ್ ಕೈಯಲ್ಲಿ ಆಗಲ್ಲ? ನಿನ್ ಕೈಯಲ್ಲಿ ಆಗಲ್ಲ. ಏನಾಗಲ್ಲ? ನೀನ್ ಹೇಳದಲ್ಲ ಯಾವ್ದೋ ಒಂದು ಕೊಡ್ತೀನಿ ಅಂತ. ಯಾವ್ದೇ ಕಾರಣಕ್ಕೂ ಆಗಲ್ಲ. ನಾನು ಚಾಲೆಂಜ್ ಕೊಡ್ತೀನಿ, ಮಾಡಿಯಾ ಅಂದೆ. ಆಗಲ್ಲ. ಯಾಕೆ? ನೀನು ಕೊಡ್ತೀನಿ. ನೀನ್ ತಿರ್ಗ ರಿಟರ್ನ್ ಬೆಟಪ್ಪನ ಹತ್ರಕ್ಕೆ ಬರ್ಬೇಕಾಯ್ತದಲ್ಲ ಕೇಳಕ್ಕೆ. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ಗೆ ಕೊಡ್ತೀನಿ, ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ಕಂಪ್ಲೀಟ್ ಮಾಡಿಯಾ? ಏನ್ ಕೆಲಸ ಹೇಳು ಮೊದ್ಲು. ಕೆಲಸ ಅಲ್ಲ ಅದು, ಚಾಲೆಂಜ್ ಅದು. ನೀನ್ ಮಾಡಿಯಾ? ಸರಿ ಆಯ್ತು. ಈಗ ಚಾಲೆಂಜ್ ಮೇಲ್ಗಡೆ ಏನು ಹೊಡಿಬೇಕು ಹೇಳು. ಏನು ಹೊಡಿಬೇಡ, ಚಾಲೆಂಜ್ ಅಷ್ಟೇ. ಅದಾಯ್ತದ ಆಗಲ್ವ ನಿನ್ ಕೈಲಿ ಅಷ್ಟೇ. ಚಾಲೆಂಜ್ ಮೇಲ್ಗಡೆ ಚಾಲೆಂಜ ಹೊಡಿಯೋದು ಬೆಟಪ್ಪಂಗೆ ಒಬ್ಬಂಗೆ ಗೊತ್ತಿರೋದು, ಇನ್ನು ಬೇರೆಯವ್ರಿಗೆ ಗೊತ್ತಿರಲ್ಲ. ಹೆಂಗ ಹೇಳು. ಆದ್ರೂ ಅದು ಮುಂದೆ ಸಾಧನೆ ಮಾಡೇ ಬಿಡ್ತೇನೆ ಅತ್ತಾಗೆ. ಮಾಡಿಯಾ? ಅದೇ ಆಯ್ತದೆ. ನೋಡ್ಕೊ, ಒಪ್ಕೋ. ಆಯ್ತು. ಆಯ್ತು. ನಿಜ ಬೆಟ್ಟಪ್ಪ? ಆಯ್ತು. ಬೆಟ್ಟಪ್ಪ ಅಂದ್ರೆ ಇನ್ನೊಂದ್ಸಲಿ ಹೆಸರು ಮಾಡ್ತಾನೆ. ಡಿಸ್ಟ್ರಿಬ್ಯೂಟರ್ ಓನರ್ ಬೆಟ್ಟ. ಈಗ ಅಲ್ಲಿ ಆಯ್ತು, ಒಂದು ಹುಡುಗಿ ಪ್ರಪೋಸ್ ಮಾಡ್ಬಿಟ್ರು. ಮಾಡಿಯಾ? ಅವಳು ನಿನ್ಗ ನನಗ ನಿನಗೆ ಯಾವತ್ತೂ ಮಾಡಕ್ ಹೋಗ್ಬಾರ್ದು.
ನೀನ್ ಬೇಕಾದ್ರ ಬಾ, ನಾವು ನಾನು ರೆಡಿ ಇರ್ತೀವಿ. ಇಲ್ಲ ಇಲ್ಲ ಬೇಟಪ್ಪ ನೀನ್ ನಮಗ್ ಬೇಡ, ಏ ಬೇಟ ನೀನು ಹೋಗ್ ಬೇಟ, ಮದ್ವೆ ಆಗುವಂತ ಇನ್ನೊಂದಾ? ಆಗಲ್ಲ ಯಾಕೆ ಆಗಲ್ಲ. ಯಾಕಾಗಲ್ಲ? ನಾನು ಮದುವೆ ಆಗ್ದೇನೆ, ನಾನು ನನ್ನ ಕಣ್ಣು ಮುಂದೆ ಕಡೆನೆ ನಾನು ಒಂದು ವನವಾಸ ಬಿದ್ದಿರೋದು. ಇವತ್ತು ದೇವರಕ್ಕಿಂತ ದೊಡ್ಡವರು ಅನ್ನುವಂಗ ಉಳಿತಿದ್ದೀನಿ. ಆಮೇಲೆ ನಾನ್ ಕೈ ಹಾಕಕ್ಕಾಗಲ್ವಲ್ಲ? ಏನ್ ಕೈ ಹಾಕಕ್ಕಾಗಲ್ಲ? ಆಗಲ್ಲ. ಏನಾಗಲ್ಲ? ಆವತ್ತು ಹಂಗಿತ್ತು, ಹೆಂಗಿತ್ತು? ಇವತ್ತು ಹಂಗ ಆಯ್ತಾ ಇಲ್ಲ. ಅದೇ ಯಾಕಾಯ್ತಾ ಇಲ್ಲ? ಆಗಲ್ಲ. ನಾನೇ ಹೇಳ್ಬಿಡ್ತೀನಿ. ಈಗಲೂ ಬೇಕಾದ್ರೆ ನಮ್ಮದು ನನ್ನ ಕೈಯಲ್ಲಿ ಆಗಲ್ಲ. ಆಯ್ತು, ಒಂದು ಪ್ರಪೋಸ್ ಮಾಡ್ಬಿಟ್ ಬಾ ಬೇಟ. ನೀನಂದ್ರೇನು ಅದು ಯಾವುದೋ ಗರ್ಕೆ ಹುಲ್ಲ ಅದೇನೋ ಕಿತ್ಕ ಬಂದಂಗೆ ಆಯ್ತು. ಈಗ ಬೆಟ್ಟ ನಿನಗೊಂದು ಚಾಲೆಂಜು. ಹಾಂ, ನೀನೀಗ ಚಾಲೆಂಜ್ ಕಂಪ್ಲೀಟ್ ಮಾಡಿಯೋ ಮಾಡಲ್ವ ಅಷ್ಟೇ ಹೇಳಿ. ನಾ ಮಾಡ್ತೇನಪ್ಪ. ಹಾಂ, ನಾನು ಮಾಡ್ತೀನಿ. ಯಾರಿಗೆ ಪ್ರಪೋಸ್ ಮಾಡಿ? ನಾನು ಯಾರಿಗೂ ಮಾಡಲ್ಲ. ಯಾರಿಗೆ ಮಾಡಿ ಹೇಳು? ಯಾರಿಗೂ ಮಾಡಲ್ಲ. ಮಾಡಿರಲಿ, ಮಾಡಲ್ಲ. ಮಾಡು. ನನಗೆ ಡೈರೆಕ್ಟಾಗಿ ಗೊತ್ತಿರಬೇಕು. ಹಂಗ ಗೊತ್ತಿರೋರು ಆಗಲ್ಲ ಬೇಟ. ಇಲ್ಲ ಇಲ್ಲ, ಗೊತ್ತಿಲ್ದವ್ರು ಮಾಡ್ಬೇಕು ನೀನು. ಇಲ್ವೇ? ಗೊತ್ತಿಲ್ದೇನು ಹೋದ್ರೆ ನಾನು ಅಲ್ಲಿ ಹೋಗಿ ನೋಡಿರ್ಬೇಕು. ಇಲ್ಲ ಬೇಟ, ನೀನು ಇಲ್ಲಿ ಯಾರು ಹೋಯ್ತಾ ಇರ್ತಾರಲ್ಲ ಅವ್ರು ಪ್ರಪೋಸ್ ಮಾಡಿಯಾ? ನಾನು ಮಾಡಲ್ಲ. ಯಾಕೆ? ಈಗ ತಾನೇ ಒಪ್ಕೊಂಡಲ್ಲ. ನಾವು ಆ ಥರ ನಾವು ಕೈ ಹಾಕಲ್ಲ. ಈಗ ತಾನೇ ಒಪ್ಕೊಂಡೆ ಮತ್ತೆ? ನಾನು ಆ ಕೆಲಸಕ್ಕೆಲ್ಲ ಕೈ ಹಾಕಲ್ಲ. ಬೇಕಾದ್ರೆ ಸಿಲಿಂಡ್ರೆಲ್ಲ ಇಳಿಸು ಬಿಡ್ತೀನಿ, ಇಲ್ಲ ಎತ್ತಾಕ್ಬಿಡ್ತೀನಿ. ನನ್ನ ಕೆಲಸ ಈ ಥರ. ಯಾವ ಥರ ಬೇಕು ಹೇಳು? ನನಗೆ ಈಗ ಒಂದು ಪ್ರಪೋಸ್ ಮಾಡಲೇಬೇಕು ನೀನಷ್ಟೇ. ಯಾರು ನೋಡಿರ್ಬೇಕಲ್ಲ ಅವರು. ಇಲ್ಲ ಬೇಟ, ಆಲ್ರೆಡಿ 2 ಹೆಸರು ಬಂದೈತೆ ನನಗೆ. ಯಾರು? ಬೇಟಪ್ಪ ಆದರೆ ಕೆಲಸ ಮಾಡ್ತಾನೆ ಅಂತವು. ಹುಡುಗಿ ಯಾರು ಹೇಳು? ಅದು ನನ್ನ ಹೆಸರು ಹೇಳಲ್ಲ. ಅದು ನಿನಗೆ ಗೊತ್ತಿರ್ಬೇಕು, ನನಗೇನು ಗೊತ್ತಿದ್ದಿರ್ಬೇಕು. ಹುಡುಗಿ ಯಾರು ಹೇಳು ಬೇಟ? ನನಗೆ ಗೊತ್ತಿರ್ಬೇಕಲ್ಲ. ಮತ್ತೆ ಈ ಒಂದೇ ತಿದ್ರು ತಾನೇ ನಾನು ಕೆಲಸ ಮಾಡೋದು. ಈ ಕೆಲಸ ಬಗ್ಗೆ ಯಾರು ಮಾತಾಡಿದ್ರು ಬೇಟ ನಿನ್ನ ಹತ್ರ? ನಾನು ನಿನ್ಗೆ ಹೇಳ್ತಿರೋದು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬಿಟ್ಟು ಬಂದಿಯೋ ಬರೋಲ್ವ ಅಷ್ಟೇ ಹೇಳು. ನಾವ್ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಬೇಟ ನಾನು ಪ್ರಪೋಸ್ ಮಾಡಕ್ಕೆ ಹೇಳ್ತಾ ಇರೋದು ಬೇಟ. ನನ್ಗೆ ಗೊತ್ತಿರ್ಬೇಕಲ್ಲ. ಏನ್ ಗೊತ್ತಿರ್ಬೇಕು? ಬೇಕಾದ್ರೆ ಒಂದು ಅಡಬಡಿ ಅಂತಾನು ಅಡಗ ಒಂದು ಅಡಗ ಹೊಡಿ ಅಂತಾನು ಹೊಡೆದ್ಬಿಟ್ಟು ಬರ್ತೀನಿ. ಈ ಹುಡುಗಿರ ಬಗ್ಗೆ ವಿಷಯಕ್ಕೆ ನಾನು ಎಂಟ್ರಿನೇ ಆಗಲ್ಲ. ಈಗ ತಾನೇ ಒಪ್ಕೊಂಡೆ ಮಾಡ್ತೀನಿ ಅಂತ ಈಗಾಗಲೇ ಹುಡುಗಿರ ವಿಷಯಕ್ಕೆ ಬರಲ್ಲ ಅಂತ ಇದೆ. ಅದು ನನಗೆ ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು? ಈಗ ನಾನೇ ಈ ರೋಡಲ್ಲಿ ಬರ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿ ನಾನು ಕವರ್ ಮಾಡಿರ್ಬೇಕು. ಸರಿ, ಈಗ ಹಂಗಾರೆ ಇನ್ನೊಂದು ಕ್ವಾರ್ಟರ್ ಹಾಕ್ತಿದಿ ಇನ್ನು ಸಿಗುತ್ತಲ್ಲಿ. ಅಷ್ಟು ಫುಲ್ ಬಾಟ್ಲು ಕೊಡ್ತಾನೆ ಏನೋ ನನಗೆ ಗೊತ್ತಿಲ್ಲ. ಈಗ ಇನ್ನೊಂದು ಕ್ವಾರ್ಟರ್ ಹಾಕ ಬಂದಿ ಹಂಗಾರೆ? ಎಲ್ಗೋದಿ? ಬೇಕಾದ್ರೆ ಎಲ್ಗಾರ ಹೋಯ್ತೇನೆ ನೀನು ಹತ್ ಕಟ್ಕೊಂಡು ಇರ್ತೀಯ ನೀನು. ನಾನು ಎಲ್ಗಾರ ಹೋಯ್ತೀನಿ ಹತ್ಕೊಂಡು. ನಂಗೆ ಡೈರೆಕ್ಟಾಗಿ ಬರಬೇಕು. ಯಾರು ಹೇಳೋ? ಏನು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಬೆಟ್ಟಕ್ಕಿಂತ ಯಾರು ಬೇಕು ಕಂಡು ಹಿಡ್ದಿಲ್ಲ. ಸರಿ ಆಯ್ತು, ಕುಡ್ಕೊ ಬರೋಗ ಇನ್ನೊಂದು ಕ್ವಾರ್ಟ್ರ ಅಂತ RS ಡಿಸ್ಟ್ರಿಬ್ಯೂಟರ್ ಓನರು ಕನಿಯ ಬೆಟ್ಟಪ್ಪ ಅವನು. ಮಲೆಸಣ್ಣ ಒಂದು ಟೈಮಲ್ಲಿ ಕಾಪಾಡ್ದೇನೆ ಹೋಗಿದ್ದಿದ್ರೆ ಉಜಿನೀರು ಹಾಕೊಂಡು ನನ್ನ ಮೀನು ಉದ್ದಂಗೆ ಮಡಿಕೊಬಿಡೋರು. ಪ್ರಪೋಜ ನೀನು ಮಾಡಕ್ ಹೋಗ್ಬೇಡ. ಪ್ರಪೋಜ ಅದೇ ಬರುವಂಗೆ ಮಾಡು. ಅದು ಹೆಂಗೆ ಮಾಡೋದು ಬೇಟ? ಐಡಿಯಾ ಅಂತ ಅದು ನಾವು ಬೇರೆ ಮಾಡಿರೋವೇ ಬೇರೆ ಕೆಲಸಗಳವೆ, ಇವ್ರು ಮಾಡಿರೋವು ಬೇರೆ ಕೆಲಸಗಳವೆ. ಇದು ಹೆಂಗೆ ತಿರ್ಸೋದು? ಐಡಿಯಾ ಕೊಡು ಸ್ವಲ್ಪ. ಈಗ ನಿನ್ಗ ಬೇರೆ ಯಾರ್ಗ? ಆಯ್ತು, ನನಗೆ ಅದು ಹೆಂಗೆ ಹೇಳು, ನನಗೆ ಹೇಳ್ಬೇಟಪ್ಪ. ಐಡಿಯಾ ಕೊಡು ಸ್ವಲ್ಪ, ಯೋಚನೆ ಮಾಡು. ನಾನು ಯಾಕೆ ಕದಿಯಕ್ಕೆ ಹೋಗೋದ? ₹1 ಕದಿಯಕ್ಕೆ ಹೋಗ್ಬಾರ್ದು.
ಈಗ ನಾನು ಏನು ಕೇಳಿದೆ, ಹುಡ್ಗಿಗೆ ಹೆಂಗ್ ಪ್ರಪೋಸ್ ಮಾಡೋದು ಅಂದೆ. ನೀನು 1 ರೂಪಾಯಿ ಕದಿಯಕ್ಕೆ ಹೋಗ್ಬಾರ್ದು ಅಂದ್ರೆ ಎಲ್ಲಿಂದ ಎಲ್ಲಿಗೆ? ಅದು ಗೊತ್ತಿರ್ಬೇಕಲ್ಲ. ಏನ್ ಗೊತ್ತಿರ್ಬೇಕು? ಹಿಂಗೆ ಸಿಗಾಕತ್ತಾ ಇದೆ. ನಾನು ಯಾಕಪ್ಪ ಇದು ಹೋಗ್ತೀನಿ. ಒಂದು ಕೆಲಸ ಮಾಡು, ಹಾ ಚಡ್ಡಿ ಹೆಂಗೈತೆ ಹಂಗೆ ಇದು ಬಿಡ್ಲಿ. ಹಾ ನಿನ್ನ ಪಾಡಕ್ಕೆ ನೀನು ಕೆಲಸದ ಮೇಲ್ಗಡೆ ಹೋಗು. ಹಾ ಚಡ್ಡಿ ಹೆಂಗೈತೆ ಹಂಗೆ ಎದ್ಬಿಡ್ಲಿ ಅಂದ್ರೆ? ಈಗ ಹೆಂಗಿದ್ದೆ ಹಾ ಹಂಗೆ ಹೋಗು. ಹಾ ನಿನ್ನ ಹತ್ರಕ್ಕೆ ಯಾರು 4 ಜನ ಬರ್ತಾರೆ ಹಾ ಅವ್ರ ಮೇಲೆ ಡಿಪೆಂಡ್. ಅವ್ರು ಯಾಕೆ ಸುಮ್ ಬಂದಾರ ನನ್ನ ಹತ್ರ? ನನಗೆ ಗೊತ್ತಿರ್ಬೇಕಲ್ಲ. ಅವ್ರು ಯಾಕೆ ನನ್ನ ಹತ್ರ ಸುಮ್ ಬಂದಾರು? ಈಗ ಯಾಕಣ ಗೆಲ್ಗೆ ಓದೋದು ನನಗೆ ಗೊತ್ತಿಲ್ಲ. ಹೊಲ್ದೊಳಗೆ ಹೋಯ್ತದೆ ಮತ್ತೆ ಆ ಕೆಲಸ ಫಸ್ಟು ನೀನು ಮಾಡಿ ನೋಡು. ಏನು ಮಾಡನೆ? ಹೊಲ್ದೊಳಗೆ ತಾನೇ ಯಾಕೆ ಹೋಗನೆ? ನೋಡಬೇಕು ಕಣೆ. ಏನು ನಿಮ್ಮನೆ ಹೊಲ ನಮ್ಮನೆ ಹೊಲ ಅಲ್ಲ. ನಿನಗೆ ಬೇಕು ಅಂತ ಅಂದರೆ ನೀನು ನಿನ್ನ ಮನೆ ಹೊಲದ ಹತ್ರಕ್ಕೆ ಹೋಗು. ಅಲ್ಲಿಗೆ ಬಂದಾಗ ನೋಡು. ಹೋಗಿದ್ ಬರೋಗು ಇನ್ನೊಂದು ಕೊಟ್ರೆ ಹಾಕೊಂಡು. ನಮ್ದೇನು 24/7 ಅಷ್ಟೇನೆ ಬೇಟಪ್ಪ. ನಾನು ಹಿಂಗೆ ಇರಲ್ವೇ? ಹ್ಞೂ ಆಯ್ತು, ತಗೋ ಬರೋಗು.